ನನ್ನ ಹೆಸರು BK ನಾರಾಯಣ ಸ್ವಾಮಿ ಅಂತ, ದೇವನಹಳ್ಳಿ ತಾಲೂಕು. ಈ ಒಂದು ಭಾಗದಲ್ಲಿ HP ಪೆಟ್ರೋಲ್ ಬಂಕು 3 ವರ್ಷಗಳ ಹಿಂದೆ ನಾನು ಈ ಒಂದು ಶಾಖೆಯನ್ನು ಓಪನ್ ಮಾಡಿದೆ. ಅಂತ ಸಂದರ್ಭದಲ್ಲಿ ಬಹಳಷ್ಟು ಗ್ರಾಹಕರು ಸರ್ CNG ಇಲ್ವಾ ಅಂತ ಬಹಳಷ್ಟು ಕೇಳ್ತಾ ಬರ್ತಾ ಇದ್ರು. ಆಗ ನಾನು ಒಂದು ಆಲೋಚನೆ ಮಾಡಿದೆ, ಇಲ್ಲಿ ಈ ಒಂದು ಭಾಗದಲ್ಲಿ CNG ಅನ್ನೋ ಒಂದು ಗ್ಯಾಸ್ ಅನ್ನ ಮಾಡಿದಾಗ ಬಹಳಷ್ಟು ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಅನ್ನೋದು ವಿಚಾರ. ಆ ಸಂದರ್ಭದಲ್ಲಿ ನಾನೊಂದು ಈ ಒಂದು ಜನತೆಗೆ ಏನೋ ಸಹಾಯ ಮಾಡಬೇಕು, ಸೇವೆ ಮಾಡಬೇಕು, ಗ್ರಾಹಕರಿಗೆ ಅನುಕೂಲ ಆಗಬೇಕು ಅಂತ ನಿಟ್ಟಿನಲ್ಲಿ CNG ಒಂದು ಗ್ಯಾಸ್ ಲೈನ್ ಅನ್ನು ಇಲ್ಲಿ ಓಪನ್ ಮಾಡಿದ್ದೀನಿ. ಈ ಒಂದು CNG ಲೈನ್ ಉದ್ದೇಶ ಏನಂತಂದ್ರೆ ಆಫ್ಲೈನ್ ಮತ್ತೆ ಆನ್ಲೈನ್ ಅಂತಿದೆ. ನಾವು ತಗೊಂಡ್ಬಂದಿರೋ ಪ್ರಪ್ರಥಮ ಬಾರಿಗೆ ಆನ್ಲೈನು ದೊಡ್ಡಬಳ್ಳಾಪುರ ಗ್ರಾಮಾಂತರ ತಂದಿರೋಂಥದ್ದು. ಈ ಆನ್ಲೈನ್ ಸಾಮಾನ್ಯವಾಗಿ ಯಾರಿಗೂ ಸಿಗೋದಿಲ್ಲ. ಪೈಪ್ಲೈನ್ ಇಲ್ಲಿ ಡಂಪ್ ತಂದು ಮತ್ತೆ ಡೆಲಿವರಿ ಕೊಡುವಂಥ ಅಗತ್ಯ ಇಲ್ಲ. ಡೈರೆಕ್ಟ್ ಆಗಿ ಬರೀ ಮೀಟರ್ ಲೆಕ್ಕದಲ್ಲಿ ಓಡೋಂಥದ್ದು. ಹಾಗಾಗಿ ಇಲ್ಲಿನ ಗ್ರಾಹಕರಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಎಲ್ಲರೂ ಕೂಡ ಇಡೀ ನಮ್ಮ ಸಾರ್ವಜನಿಕವಾಗಿ ನಾನು ವಿನಂತಿ ಮಾಡೋದೇನಂತಂದ್ರೆ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಇಲ್ಲಿ ಬಂದು 24x7 ಅವಕಾಶ ಇದೆ, ನಾವು ತೆರೆದಿರ್ತೀವಿ. ಪಕ್ಕದಲ್ಲೂ ಕೂಡ HP ಕೂಡ ಓಪನ್ ಇರುತ್ತೆ, CNG ಕೂಡ ಓಪನ್ ಇರುತ್ತೆ. ಎಲ್ಲರೂ ಕೂಡ ಈ ಅವಕಾಶವನ್ನು ಸದುಪಯೋಗಿಸುತ್ತಾ ವಿನಂತಿ ಮಾಡ್ತೀವಿ. ಥ್ಯಾಂಕ್ ಯು. ಸೊ ನಾವು ಈಗಾಗಲೇ ಸರ್ವೆ ಮಾಡಿದ್ದೀವಿ. ಸುಮಾರು 2ರಿಂದ 2.5 ಸಾವಿರ kgಗೆ ಹೋಗುವಷ್ಟು ನಮ್ಗೆ ಈಗಾಗಲೇ ಮಾಹಿತಿ ಇದೆ. ಆ ಮಾಹಿತಿ ಪ್ರಕಾರ ನಾವು ಈ ಒಂದು ಔಟ್ಲೆಟ್ ಅನ್ನು ಓಪನ್ ಮಾಡಿರ್ತೀವಿ. ಬಹಳಷ್ಟು ಸೇಫ್ಟಿ ಜಾಗೃತಿಯನ್ನು ನಾವು ತಗೊಂಡಿದ್ದೀವಿ. ಇವತ್ತು ಸುಮಾರು 13 ಡಿಪಾರ್ಟ್ಮೆಂಟ್ಗಳನ್ನ NOC ಅನ್ನ ತಗೊಂಡು ನಾವು ಈ ಒಂದು ಶಾಖೆಯನ್ನು ಓಪನ್ ಮಾಡಿರುವಂಥದ್ದು. ಯಾವುದೇ ರೀತಿ ನಾವು ಬೈಪಾಸ್ ಮಾಡುವಂಥದ್ದಿಲ್ಲ. ಸೇಫ್ಟಿ ಅನ್ನೋ ವಿಚಾರದಲ್ಲಿ ನಾವು ಮೊದಲ ಆದ್ಯತೆಯನ್ನ ತಗೊಂಡಿದ್ದೀವಿ. ಇವತ್ತು ನೀವು ಮೊದಲ ಬಾರಿಗೆ ನೋಡಿ, ಫ್ರಂಟ್ ಅಲ್ಲಿ ಸುಮಾರು 32 ಮೀಟರ್ ಹೈಟ್ ಅನ್ನ ನಾವು ಲವಿನಿಕೆಯನ್ನು ಹಾಕೊಂಡಿದ್ದೀವಿ. ಈ ಕಣ್ಣಿಗೆ ಕಾಣಲ್ಲ, ಆ ರೀತಿ ಮೇಲ್ಮಟ್ಟದಲ್ಲಿ ಹಾಕೊಂಡಿದ್ದೀವಿ. ಆ ರೀತಿ ಸುರಕ್ಷತೆ ಮೊದಲು ನಮ್ಮ ಆದ್ಯತೆ. ಹಾಗಾಗಿ ನಾವು ಗ್ರಾಹಕರಿಗೆ ಮತ್ತು ನಮಗೆ ಎಲ್ಲರಿಗೂ ಸುರಕ್ಷತೆಯನ್ನು ತಗೊಂಡಿದ್ವಿ. ಸೇಫ್ಟಿ ಅದು 100% ನಾವು ಅದರಲ್ಲಿ ಹಿಂದುಳಿದಿಲ್ಲ, ಒಂದು ಹೆಜ್ಜೆ ಮುಂದೆನೇ ಐತಿ. ಅಲ್ಲಿ ಬಂದ ಕೂಡಲೇ ಇಂಜನ್ ಸ್ವಿಚ್ ಆಫ್ ಮಾಡಿ, ಮೊಬೈಲ್ ಸ್ವಿಚ್ ಆಫ್ ಮಾಡಿ, ಅವರನ್ನ ನೋಡಿಕೊಂಡು ರಾಯಲ್ ಕಸ್ಟಮರ್ ಯಾರು ಹೇಗೆ ಅನ್ನೋದನ್ನ ಕೇಳಿಕೊಂಡು ನಾವು ರಿಪೀಟೆಡ್ ಕಸ್ಟಮರನ್ನ ಮಾಡ್ಕೊಳ್ಳೋದ್ರಲ್ಲಿ ನಾವು ಒಂದು ಹೆಜ್ಜೆ ಮುಂದಿದ್ದೀವಿ. ಸೊ ನೀವು ಗೊತ್ತಿರ್ಬೋದು, ಸುಮಾರು 2-3 ವರ್ಷಗಳ ಈ ಬಂಕಿನ ಪರಿಸ್ಥಿತಿ ಏನಿತ್ತು, ಇವತ್ತು ಏನಿತ್ತು. ಬರೀ 1500 ಲೀಟರ್ ಡೀಸೆಲ್ ಪೆಟ್ರೋಲ್ ಹೋಗ್ತಾ ಇರೋಂಥದ್ದು ಇವತ್ತು ಸರಿ ಸುಮಾರು 12,000 ಡೀಸೆಲ್ ಪ್ರತಿದಿನ ನಾವು ಮಾಡ್ತಾ ಇದ್ದೀವಿ. ದಯಮಾಡಿ ತಮ್ಮ ಗಮನಕ್ಕಿರಲಿ, ಸರಿ ಸುಮಾರು 12,000 ಲೀಟರ್ ಈ ಬಂಕಲ್ಲಿ ಮಾರ್ತಾ ಇದೀವಿ. ಹಾಗೇನೆ CNG ಕೂಡ 2,500 kgಯನ್ನ ಮಾರಾಟ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಜೊತೆಗೆ ಅದು 5,000 kgಗೂ ನಾವು ಹೋಗ್ತಾ ಇದೀವಿ. ಈಗಾಗಲೇ 4,000 ಟನ್ ಕೆಪಾಸಿಟಿಯನ್ನು ನಾವು ಈಗಾಗಲೇ ಕಂಪ್ರೆಸರು ಸಿಲಿಂಡರ್ ಅಳವಡಿಸಿದ್ದೀವಿ. ಬಹಳಷ್ಟು ಟೆಕ್ನಾಲಜಿಯನ್ನ ಇಟ್ಕೊಂಡು, ಸೇಫ್ಟಿಯನ್ನ ಇಟ್ಕೊಂಡು, ಮುನ್ನೆಚ್ಚರಿಕೆ ಇಟ್ಕೊಂಡು ಅಡ್ವಾನ್ಸ್ಡ್ ಆಗಿ CNGಯನ್ನ ನಾವು ಇಲ್ಲಿ ಮಾಡಿದ್ವಿ.